ನಂಜನಗೂಡಿನಲ್ಲಿ ಯುವ ಮೋರ್ಚಾ ವತಿಯಿಂದ ಒಂದು ಗಾಂಜಾ ಮುಕ್ತ ನಂಜನಗೂಡು ಅಂತ ಕಾರ್ಯಕ್ರಮನ ನಾವು ತಂದುಕೊಂಡಿದ್ದೇವೆ. ನಮ್ಮ ಜೊತೆ ನಮ್ಮ ಹಿಬ್ಬು ಮಂಡಲ ಅಧ್ಯಕ್ಷರಾಗಿರುವಂಥ ಕೆನ್ನಪ್ಪನವರು ಮತ್ತು ಸಿದ್ದರಾಜು ಅವರಿದ್ದಾರೆ. ಯುವ ಮೋರ್ಚಾದ ಸಿದ್ದರಾಜು ಅವರಲ್ಲಿ ಸಿದ್ದರಾಜು ಕೂಡ ಮನೋಜ್ ಎಲ್ಲರೂ ಕೂಡ ಇವತ್ತು ಭಾಗವಹಿಸ್ತಾ ಇದ್ದೀವಿ ಕಾರ್ಯಕ್ರಮದಲ್ಲಿ. ನೋಡಿ, ಇತ್ತೀಚೆಗೆ ಗಾಂಜಾ ಒಂದು ಪ್ರಕರಣ ಸಾಕಷ್ಟು ಹೆಚ್ಚಾಗ್ತಿದೆ ನಂಜನಗೂಡಲ್ಲಿ. ಇದ್ರ ಬಗ್ಗೆ ಸಾರ್ವಜನಿಕವಾಗಿ ಎಲ್ಲ ದೂರನ್ನು ಸಿಗ್ತಾ ಇದೆ. ಹಾಗಾಗಿ ಇದೊಂದು ಕಾರ್ಯಕ್ರಮನ ಹಮ್ಮಿಕೊಳ್ಬೇಕು ಅಂತ ಹೇಳಿ ಯುವ ಮೋರ್ಚಾ ವತಿಯಿಂದ ನಾವು ಇವತ್ತು ಹಮ್ಮಿಕೊಂಡ ಮೇಲೆ ಸಂದರ್ಭದಲ್ಲಿ ಒಂದು ಮಾತಂತೂ ನಾನು ಬಹಳ ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತಿದ್ದೆ. ಇತ್ತೀಚೆಗೆ ಯುವಕರು ಗಾಂಜಾದಂತ ಒಂದು ಅಡಿಕ್ಷನ್ಗೆ ಬಹಳಷ್ಟು ಒಳಗಾಗ್ತಾ ಇದ್ದಾರೆ. ಕಾಲೇಜಲ್ಲಿ, ಶಾಲೆಯಲ್ಲಿ ಇದೆಲ್ಲ ಇಲ್ಲಿ ಗಾಂಜಾ ಸಪ್ಲೈ ಮಾಡ್ತಿರೋರು ಯಾರು, ಎಲ್ಲಿಂದ ಇದು ಗಾಂಜಾ ಬರ್ತಾ ಇದೆ? ಇವತ್ತು ನಂಜನಗೂಡಲ್ಲಿ ಒಂದು ಧಾರ್ಮಿಕ ಕ್ಷೇತ್ರದ ನಂಜನಗೂಡಲ್ಲಿ ಯಾಕೆ ಹೆಚ್ಚಾಗ್ತಿದೆ ಅಂತಕ್ಕಂಥದ್ದು ಇವತ್ತು ಸಾರ್ವಜನಿಕರಲ್ಲಿ ಒಂದು ಆತಂಕನ ಹುಟ್ಟಿದೆ. ತಮಗೆಲ್ಲ ಗೊತ್ತಿದೆ, ಇದೇ ವರ್ಷ ಜೂನಲ್ಲಿ ಮೇಟ್ಗಳ್ಳಿ ಹತ್ರ ಕಾಂಗ್ರೆಸ್ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಬರೋಬ್ಬರಿ ಒಂದು 12 ಕೋಟಿಯಷ್ಟು MS ಅಂತ ಒಂದು ಡ್ರಗ್ನ ಪತ್ತೆ ಹಚ್ಚಿದ್ರೆ ನಮ್ಮ ಅದು ಯಾರು ಬಂದು ಪತ್ತೆ ಹಚ್ಚಿದ್ರು? ಈ ಕಡೆ ಮುಂಬೈಯವರು ಬಂದು ಪೊಲೀಸ್ ಅವರು ಬಂದು ಅದನ್ನ ಪತ್ತೆ ಹಚ್ಚಿದ್ರು. ನಂಜನಗೂಡಲ್ಲಿ ಇತ್ತೀಚೆಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಕೂಡ ನೋಡ್ತಾ ಇದ್ದೀವಿ. ಈ ಗಾಂಜಾ ಎಲ್ಲ ತಗೊಂಡು ಯಾವ ಥರ ಸೇವನೆ ಮಾಡಿಕೊಂಡು ಪೊಲೀಸ್ ಮೇಲೆ ಹಲ್ಲೆ ಮಾಡಕ್ಕಂತ ಹೋಗಿರೋಂಥ ಪ್ರಕರಣಗಳೆಲ್ಲ ಬಂದಿದೆ ಇಲ್ಲಿ. ಸೊ ಹಾಗಾಗಿ ಇವತ್ತು ಯುವಕರಿಗೆ ನಾನು ಮನವಿ ಮಾಡ್ಕೊತಾ ಇದ್ದೇನೆ, ಆಮೇಲೆ ಸಾರ್ವಜನಿಕರಿಗೂ ನಾನು ಮನವಿ ಮಾಡ್ಕೊತಾ ಇದ್ದೇನೆ. ಈ ತರ ಒಂದು ಮಾಹಿತಿ ಮತ್ತೊಂದು ಏನಾದ್ರು ತಮ್ಗೆ ಸಿಕ್ಕಿದ್ರೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ತಿಳಿಸಿ ಇದ್ರ ಬಗ್ಗೆ ಕೂಡಲೇ ಒಂದು ಗಮನ ಜರುಗಿಸ್ಬೇಕಾಗತ್ತೆ. ಇತ್ತೀಚಿನ ದಿನಗಳಲ್ಲಿ ಈ ಗಾಂಜಾ ಪ್ರಕರಣಗಳು ದಿನ ಜಾಸ್ತಿನೇ ಆಗ್ತಾ ಇದೆ. ಇಲ್ಲಿ ಯಾರು ಒಬ್ರು ಕುಡ್ಕೊಂಡು ಏನಾರು ಹೋದ್ರೆ ಪೊಲೀಸ್ ಅವರನ್ನ ಹಿಡಿತಾರೆ, ಬ್ರೇಕನಲ್ಲೈಸರ್ನ ಹೋಗಿ ಮುಖಾಂತರ ಕುಡ್ದಿದ್ರು ಇದಕ್ಕೆ ಪರಿಶೀಲನೆ ಮಾಡ್ಬೋದು. ಅದೇ ಗಾಂಜಾ ಏನ್ ಮಾಡ್ತೀರಪ್ಪ ನೀವು? ಸೊ ಇದು ಬಹಳ ಆತಂಕದ ವಿಚಾರ ಇದು. ಸೊ ಹಾಗಾಗಿ ಇವತ್ತು ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಒಂದು ಬೃಹತ್ ಬೈಕ್ ಜಾಥಾ ಮುಖಾಂತರ ಜನಗಳಲ್ಲಿ ಜಾಗೃತಿ ಮೂಡಿಸಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ನಾವು ಕೂಡ ಸಹಕಾರ ಮಾಡಿ ಮುಂದಿನ ದಿನದಲ್ಲೇ ಸಾರ್ವಜನಿಕರು ಕೂಡ ಅಷ್ಟೇನೆ ಎಲ್ಲರೂ ಕೂಡ ಪೊಲೀಸರಿಗೆ ಸಹಕಾರ ಮಾಡಿ ನಾವು ನಂಜನಗೂಡಲ್ಲಿ ಗಾಂಜಾ ಮುಕ್ತವಾಗಿ ಮಾಡಬೇಕು ಅಂತ ಒಂದು ಪಣನ ಕೊಟ್ಕೊಂಡು ಇವತ್ತು ಈ ಸಂಕಲ್ಪನ ನಾವು ಮಾಡಬೇಕಾಗತ್ತೆ. ಇತ್ತೀಚೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ವತಿಯಿಂದ ಒಂದು ಡ್ರಗ್ನ ಸೇವೆಯನ್ನು ಮಾಡಬಾರ್ದು ಅಂತ ಹೇಳಿ ಒಂದು ಶಾಲೆಗೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಆದರೆ ಇವತ್ತು ಈ ಗಾಂಜಾ ಮುಕ್ತ ನಂಜನಗೂಡು ಮಾಡಬೇಕು ಅಂತ ಏನು ಅನ್ಕೊಂಡಿದ್ರಿ, ಇದು ಪಕ್ಷದ ವತಿಯಿಂದ ನಾವು ಮಾಡ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಬಿಜೆಪಿ ಪಕ್ಷ ಯಾವಾಗಲೂ ಯುವಕರ ಒಂದು ಬೆಳವಣಿಗೆಗೆ, ಅವ್ರ ಭವಿಷ್ಯಕ್ಕೆ ಒಂದು ರೂಪದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಸಾರ್ವಜನಿಕರಿಗೂ ನಾನು ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ, ಈ ಥರ ತಮಗೆಲ್ಲ ಏನಾರ ಮಾಹಿತಿ ಇದ್ರೆ, ಯಾಕಂದ್ರೆ ಹೌಸಿಂಗ್ ಬೋರ್ಡಲ್ಲಿ ಸಾಕಷ್ಟು ಪ್ರಕರಣಗಳು ಕೇಳಿ ಬರ್ತಾ ಇದೆ. ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕೂಡ ಅಷ್ಟೇ ಈ ಕಡೆ ಗಾಡಿ ಹಿಡ್ಬಿಟ್ಟು ಬರೀ ಫೈನ್ ಕಟ್ಟೋದಲ್ಲ, ಇಲ್ಲಿ ರೌಂಡ್ಸ್ಗಳು ಮಾಡಬೇಕು, ಚೆಕ್ ಮಾಡಬೇಕಿಲ್ಲ ಏನಾಗ್ತಿದೆ ಇಲ್ಲಿ ಅಂತ, ಬರೀ ಫೈನ್ ಕಲೆಕ್ಟ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಸಾಲದು. ಸೊ ಹಾಗಾಗಿ ಇದನ್ನೆಲ್ಲ ಸ್ವಲ್ಪ ಎಚ್ಚೆತ್ಕೊಂಡು ಸಾರ್ವಜನಿಕರು ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಒಂದು ಧಾರ್ಮಿಕ ಕ್ಷೇತ್ರದ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲ ಕೈ ಜೋಡಿಸಿ ನಂಜನಗೂಡನ್ನ ಗಾಂಜಾ ಮುಕ್ತವಾಗಿ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ತಮಗೆಲ್ಲ ಒಂದು ನಮ್ಮ ಪಕ್ಷದಿಂದ ಈ ಒಂದು ಡ್ರಗ್ಸ್ ಮುಕ್ತ ಅಭಿಯಾನಕ್ಕಾಗಿ ನಮ್ಮ ಎಲ್ಲ ಬಿಜೆಪಿಯ ಯುವ ಮೋರ್ಚಾ ಕಾರ್ಯಕರ್ತರು ಒಂದು ಬೈಕ್ ರ್ಯಾಲಿನ ಹಮ್ಮಿಕೊಂಡಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ನಂಜನಗೂಡು ಸಿಟಿನಲ್ಲಿ ಈ ಗಾಂಜಾ ಹಾವಳಿ ಎಲ್ಲೆ ಮೀರಿದೆ. ಮಿತಿ ಮೀರಿ ನಡೀತಾ ಇರ್ತಕ್ಕಂಥ ಈ ಒಂದು ಡ್ರಗ್ಸ್ ದಂಧೆನ ನಿಲ್ಲಿಸಬೇಕು ಅಂತೇಳಿ ಮತ್ತು ಯುವ ಜನತೆಗೆ ಇದ್ರ ಬಗ್ಗೆ ಒಂದು ಅರಿವನ್ನು ನೀಡಬೇಕು ಅಂತ ಹೇಳಿ ನಮ್ಮ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಬೈಕ್ ರ್ಯಾಲಿನ ಆ ಕಾರ್ಯಕ್ರಮಕ್ಕೆ ಮಾಜಿ ಶಾಸಕರಾದ ಹರ್ಷವರ್ಧನ್ ಅವರು, ಜಿಲ್ಲಾ ಯುವ ಮೋರ್ಚಾ ಉಸ್ತುವಾರಿಗಳಾದ ಅರ್ಜುನ್ ಅವರು ಎಲ್ಲರೂ ಆಗಮಿಸಿ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ. ಏನು ಈ ದಿನ
ಮುಕ್ತ ಭಾರತ ಅನ್ನೋ ಒಂದು ಅಭಿಯಾನಕ್ಕೆ ಇವತ್ತು ನಂಜನಗೂಡಿನ ನಗರ ಮತ್ತು ಗ್ರಾಮಾಂತರ ಯುವ ಮೋರ್ಚಾ ವತಿಯಿಂದ ಇವತ್ತೇನು ಈ ಒಂದು ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ರು. ವಿಶೇಷವಾಗಿ ಅದರ ನೇತೃತ್ವ ವಹಿಸಿರ್ತಕ್ಕಂಥ ಹರ್ಷವರ್ಧನ್ ಅವರು ಮತ್ತು ನಮ್ಮ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ಅರ್ಜುನ್ರವರು ಇದೊಂದು ಬಹಳ ಒಳ್ಳೆಯ ಕೆಲಸ. ಯಾಕೆಂದರೆ ಭಾರತೀಯ ಜನತಾ ಪಾರ್ಟಿ ಯಾವಾಗಲೂ ಯುವಕರ ಪರ, ಈ ದೇಶದ ಹಿತಾಸಕ್ತಿ ಕಾಯೋದ್ರ ಪರ ಇರುತ್ತೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಯಾಕಂದರೆ ಬಹುಶಃ ಈ ಕೆಲಸನ ಇಲ್ಲಿರ್ತಕ್ಕಂಥ ಯುವ ಶಾಸಕರಾಗಿರೋರು ಇದು ಯಾರ ಕೈಲೂ ಹೇಳ್ಕೊಂಡು ಮಾಡಿಸುವಂಥ ಕೆಲಸ ಅಲ್ಲ. ನಿಮ್ಮ ಕ್ಷೇತ್ರದಲ್ಲಿ ದಕ್ಷಿಣ ಕಾಶಿ ಎಂದು ಪ್ರಸಿದ್ಧವಾಗಿರ್ತಕ್ಕಂಥ ಇಂಥ ಐತಿಹಾಸಿಕ ಸ್ಥಳ ನಂಜನಗೂಡು ಅನ್ನೋ ಕ್ಷೇತ್ರದಲ್ಲಿ, ಆ ಪುಣ್ಯ ಕ್ಷೇತ್ರದಲ್ಲಿ ಇಂಥ ಒಂದು ಕೆಲಸಗಳು ನಡೀತಾ ಇದ್ರೆ ನೀವು ಇನ್ನೂ ನೋಡ್ಕೊಂಡು ಕೂತಿದ್ದೀರಾ ಅಂದರೆ ಬಹುಶಃ ಇವತ್ತಿನ ದಿವಸ ನೀವು ಆಲ್ರೆಡಿ ಡಿಕ್ಲೇರ್ ಮಾಡ್ಕೊಂಡಿದ್ದೀರಾ 2028ಕ್ಕೆ ನಂಜನಗೂಡಿಂದ BJP ಶಾಸಕರಿಗೆ ಫಿಕ್ಸ್ ಅನ್ನೋದನ್ನ ನೀವೇ ನಿರ್ಧಾರ ಮಾಡ್ಕೊಂಡಿದ್ದೀರಾ ಅಂತ ಬಹಳ ಎದ್ದು ಕಾಣಿಸ್ತಿದೆ. ದಯಮಾಡಿ ಈ ಕೂಡಲೇ ನೀವು ಎಚ್ಚರಗೊಂಡು ಆದಷ್ಟು ಬೇಗ ನಿಮ್ಮ ಪೊಲೀಸ್ ಇಲಾಖೆಗೆ, ಬಹುಶಃ ಪೊಲೀಸರಿಗೆ ಕಳ್ಳರು ಯಾರು ಅಂತ ಗೊತ್ತಿಲ್ಲ ಅಥವಾ ಕಂಡುಹಿಡಿಯೋಕ್ಕಾಗಲ್ಲ ಅಂದಮೇಲೆ ಅವರ ಇಲಾಖೆಯಲ್ಲಿರೋದೇ ಅದು ಅನರ್ಹರಾಗಿರ್ತಾರೆ, ಅನ್ಫಿಟ್ ಅವರು. ಸೊ ಹಾಗಾಗಿ ಈ ಕೂಡಲೇ ಪೊಲೀಸ್ ಇಲಾಖೆಗೆ ನೀವು ನೇರವಾಗಿ ಶಾಸಕರು ಡೈರೆಕ್ಷನ್ ಕೊಡಬೇಕು. ಆದಷ್ಟು ಬೇಗ ನಂಜನಗೂಡಲ್ಲ, ನೀವು ನಂಜನಗೂಡಿಂದ ಶುರು ಮಾಡಿದ್ರೆ ನಿಮ್ಮದೇ ಸರ್ಕಾರ ಇರೋದು. ಇಲ್ಲಿಂದ ಎಲ್ಲ ಈ ಗಾಂಜಾ ಭಕ್ತರುಗಳನ್ನ ತುಂಬಿ ದೇಶ ಪ್ರೇಮಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ವಿರುದ್ಧ ಜನ್ಜಿ ಅನ್ನೋ ಹೆಸರಿನಲ್ಲಿ ಹೋರಾಟಕ್ಕೆ ಗಾಂಜಾವಾದಿಗಳನ್ನ ಕಳಿಸಿ ಹೋರಾಟ ಮಾಡೋದಲ್ಲ ನಿಮ್ಮ ಪಕ್ಷದ ಅಜೆಂಡಾ. ದಯಮಾಡಿ ಯುವಶಕ್ತಿ ಹಾಳಾಗ್ತಿದೆ, ಅಂಥದನ್ನ ತಡೆಯೋ ತಾಕತ್ ನಿಮ್ಗಿಲ್ಲ ಅಂದರೆ 2028ಕ್ಕೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದು ಅದು ನಿಮಗೆ ತೋರಿಸ್ತಾರೆ ಅನ್ನೋ ಮುಖಾಂತರ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ.